ಒಂದ್ ಸಣ್ಣ ಕರೆ ಕೊಟ್ಟಿದ್ವಿ ಎಲ್ಲರಿಗೂ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಪ್ರಾಯಶಃ ವೀರಶೈವ ಲಿಂಗಾಯತ ನಮ್ಮ ಎಲ್ಲ ಮತದಾರ ಬಾಂಧವರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ನಾನು ನಂಬಿದ್ದೆ. ಒಂದ್ ಕಡೆ ಬಿಜೆಪಿ ಮಾಡಿದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಅಕ್ಕಮ್ಮ ಇದೆ ಸರ್, ಅದೆಲ್ಲ ಮತ್ತೆ ಅವರು ಕೂಡ ವೀರಶೈವ ಸಮಾಜದವರು ಆಗಿರೋದ್ರಿಂದ ಯಾರಿಗೆ ಇರ್ಲಿ ಸರ್, ಸಮುದಾಯದವರು ಹೆಚ್ಚಿನ ಭಾಗ ಭಾರತೀಯ ಜನತಾ ಪಕ್ಷ. ಸೊ ಅಭ್ಯರ್ಥಿ ನೋಡಿದ್ರಲ್ಲ ಈಗ ಸೋಮಣ್ಣ ಅವರು ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಸಮಾಜದ ಬಗ್ಗೆ. ಮತ್ತೆ ಇನ್ನು ವೀರಶೈವ ಸಮಾಜದ ಬಗ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಎಷ್ಟು ತೊಂದರೆ ಆಯ್ತು. ವೀರೇಂದ್ರ ಪಾಟೀಲ್ ಇಂದ ಹಿಡಿದು ಜೆ.ಎಚ್. ಪಟೇಲ್ ಅವರಿಂದ ಹಿಡಿದು ನಿಜಲಿಂಗಪ್ಪ ಅವರಿಂದ ಹಿಡಿದು ಯಾವ ರೀತಿಯಾಗಿ ಈ ವೀರಶೈವ ಸಮಾಜವನ್ನ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡಿದೆ ಅಂತಕ್ಕಂಥದ್ದನ್ನ ಸೋಮಣ್ಣ ಅವರು ಬಹಳ ಸುವಿಸ್ತಾರವಾಗಿ ಹೇಳಿದ್ರು. ಅದನ್ನ ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರೋದನ್ನ ವೀರಶೈವ ಮಹಾಸಭಾ 100% 2 ಬಾರಿ ದೌರ್ಜನ್ಯ ಆಗಿದೆ. ಅದು ನಿಮಗೆ ಗೊತ್ತಿರ್ಬೋದು. ಸಿದ್ದರಾಮಯ್ಯನವರು ಕಳೆದ ಸಾರಿನೇ ಈ ಸಮಾಜನ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತವರು ನಮ್ಮ ಬಿ.ಎಸ್. ಯಡಿಯೂರಪ್ಪ ಅವರು, ಶಾಮನೂರು ಶಿವಶಂಕರಪ್ಪ ಅವರು. ಅವ್ರದೇ ಸರ್ಕಾರ ಇದ್ರು ಕೂಡ ಅವ್ರು ಬೇಜಾರಾಗಿ ಹೇಳಿದ್ರು, ನಮ್ಮ ಈ ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ, ಆದ್ರೆ ನಾನು ಧರ್ಮದ ಪರವಾಗಿ ನಿಲ್ತೇನೆ ಅಂತ ಅವರು ಕೂಡ ಒಪ್ಕೊಂಡ್ರು. ಈ ವೀರಶೈವ ಸಮಾಜದ ಬಗ್ಗೆ ಆಗಿರ್ತಕ್ಕಂಥ ಧೋರಣೆ, ವೀರಶೈವ ಲಿಂಗಾಯತನ ಹೊಡಿತಕ್ಕಂಥ ಒಂದು ವ್ಯವಸ್ಥೆಯನ್ನ 2 ಬಾರಿ ಮಾಡಿದ್ರು. ಒಂದು ಆ ಸರಿ ಮಾಡಿದ್ರು ಅಧಿಕಾರ ಬಂದಾಗ. ಮೊನ್ನೆ ಅಧಿಕಾರ ಬಂದಾಗ ವೀರಶೈವ ಲಿಂಗಾಯತೊಳಗೆ ಜಾತಿ ಗಣತಿಯಲ್ಲಿ ಇಲ್ಲಬಲ್ಲದ ಹೆಸರುಗಳನ್ನ ಸೇರಿಸಿ ವೀರಶೈವ ಕ್ರಿಶ್ಚಿಯನ್, ವೀರಶೈವ ಏನೇನೋ ಸೇರಿಸಿ ಅದನ್ನು ಕೂಡ ಹೊಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಇದನ್ನ ನಮ್ಮ ವೀರಶೈವ ಸಮಾಜದವರು ಮರೆದಿಲ್ಲ ಅಂತಕ್ಕಂಥದ್ದು ಮಾತನ್ನ ನಾನು ಹೇಳಿಕ್ ಬಯಸ್ತೀನಿ.